ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 26ನೇ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ವಿಶ್ವಗುರು ಬಸವಣ್ಣನವರು ಮತ್ತು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬೀದರ್ನ ಮೆಥೋಡಿಸ್ಟ್ ಚರ್ಚ್ ಬಳಿ ಭಾನುವಾರ ಈಸ್ಟರ್ ಸಂಡೇ ಬೆಳಕಿನ ಹಬ್ಬದ ನಿಮಿತ್ತ ನಡೆದ ಪ್ರಾರ್ಥನೆಯಲ್ಲಿ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಸುಮಿತ್ರಾ ಅವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಶಾಹು ಮಹಾರಾಜ್ ಪಿಯು ಸೈನ್ಸ್ ಕಾಲೇಜ್ ವತಿಯಿಂದ ಸನ್ಮಾನ. ವಿದ್ಯಾರ್ಥಿಗಳು ನಿರಂತರ ಪ್ರಯತ್ನದಲ್ಲಿರಬೇಕು. ಚಂದ್ರಕಾಂತ್ ಶಹಬಾದ್ಕರ್. ಪತ್ರಕರ್ತ ರವಿ ಬೋಸುಂಡೆ ಮೇಲೆ ಹಲ್ಲೆ, ಅಧಿಕಾರಿಗಳ ವಜಾಗೆ ಆಗ್ರಹ. ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಬೀದರ್ನ ಸಪ್ತಗಿರಿ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಭಾಲ್ಗಿ ತಾಲೂಕಿನಲ್ಲಿ 3 ದಿನಗಳ ಕಾಲ ನಡೆಯಲಿರುವ ವಚನ ಜಾತ್ರೆ 2025ರ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 26ನೇ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ವಿಶ್ವಗುರು ಬಸವಣ್ಣನವರು ಮತ್ತು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ರಾಜಭವನ ಬೆಂಗಳೂರಿನ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಇದೇ ಸಂದರ್ಭದಲ್ಲಿ ಅಧನಿಯ ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮಹಾತ್ಮರ ಚರಿತಾಮೃತ 10ನೇ ಮುದ್ರಣವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಅಲ್ಲದೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾತೆ ಎಂಬುದು ಜ್ಯೋತಿರ್ಲಿಂಗ ಕನ್ನಡ ಗ್ರಂಥವನ್ನು ಇದೇ ಸಂದರ್ಭದಲ್ಲಿ ತಾವರ್ಚಂದ್ ಗೆಹ್ಲೋಟ್ ಅವರು ಲೋಕಾರ್ಪಣೆಗೊಳಿಸಿದ್ದರು. ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರು ಬಸವ ಪಟ್ಟದೇವರು ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಬಸವಣ್ಣನವರ ಭಾವಚಿತ್ರವನ್ನು ನೆನಪಿನ ಕಾಣಿಕೆಯಾಗಿ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರಾದ ಈಶ್ವರ್ ಖಂಡ್ರೆ, ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ, ಮಾಜಿ ಸಚಿವರು ಹುಮ್ನಾಬಾದ್ನ ರಾಜಶೇಖರ್ ಪಾಟೀಲ್, ಮಾಜಿ ಶಾಸಕರು, ಅಧ್ಯಕ್ಷರು ಭಾಲ್ಕೇಶ್ವರ್ ಶುಗರ್ಸ್ ಭಾಲ್ಕಿಯ ಪ್ರಕಾಶ್ ಖಂಡ್ರೆ, ಅಧ್ಯಕ್ಷರು ನಾರಂಜ ಸಕ್ಕರೆ ಕಾರ್ಖಾನೆ ಬೀದರ್ನ ಡಿಕೆ ಸಿದ್ರಾಮ್, ಸದಸ್ಯರು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರಿನ ಶಶಿಧರ್ ಕೋಸಂಬೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ದಿಲೀಪ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಆಂತರಿಕ ಆರ್ಥಿಕ ಸಲಹೆಗಾರರು, ಲೋಕೋಪಯೋಗಿ ಇಲಾಖೆ ಬೆಂಗಳೂರಿನ ಸೋಮನಾಥ್ ಪಟ್ನೆ, ಆಕಾಶವಾಣಿ ಕಲಾವಿದರು ಮನ್ನಾ ಖೇಳಿಯ, ನವಲಿಂಗ್ ಪಾಟೀಲ್, ವೈದ್ಯರು ಭಾಲ್ಕಿ, ಅಮಿತ್ ಅಷ್ಟೂರೆ, ಶಿವಕುಮಾರ್ ಪಾಂಚಾಳ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಭಾಲ್ಕಿ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಭಾಗವಹಿಸಿದ್ದರು. ಜ್ಞಾನದ ಬಲದಿಂದ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂತದ ಕೇಳು, ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ, ಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಕೇಳು ನೋಡಯ್ಯ, ಸತ್ಯದ ಬಲದಿಂದ ಈಗ ಗ್ರಂಥ ಈಗ ಮಹಾತ್ಮರ ಚರಿತಾಮೃತವನ್ನು ಈಗ ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ದೊಡ್ಡ ಗ್ರಂಥವನ್ನು ಮೋಟಿಗೆ ಪಡೆದ ಪರಮಪೂಜ್ಯ ಶ್ರೀ ಮಾನ್ಯಪುರ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಅವರ ಲೇಖನಿದೆ. ಈಗ ಮಾತೆಂಬುದು ಜ್ಯೋತಿರ್ಲಿಂಗ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶ್ರವಣ ಮಾಸದಲ್ಲಿ ಮಾಡಿರುವ ಪ್ರವಚನದ ಇದರ ಸಂಗ್ರಹ ವೀರಣ್ಣ ಕುಮಾರ್ ರಾಜು ಜುಬ್ರಿಯವರು, ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶ್ರವಣ ಮಾಸದಲ್ಲಿ बारहवीं शताब्दी में बसवा दर्शन के प्रणेता श्री बसवेश्वर जी द्वारा स्थापित किया गया हिरेमठ देश के प्रसिद्ध मठों में से एक है, जो बसवेश्वर की शिक्षाओं और दर्शन को आगे बढ़ाने के लिए प्रतिबद्धता के साथ काम कर रहा है। बहुत सारी बातों का उल्लेख खंडरे साहब ने किया, स्वामी जी ने किया, और उसका अर्थ ये निकलता है कि ये कल्याण भूमि है।
बसवेश्वर स्वामी जी ने समस्त लोगों के कल्याण के लिए सक्रिय प्रयास किया और इस कारण से इसको कल्याण भूमि के रूप में भी जाना जाता है। यह मठ धार्मिक स्तर के साथ साथ शिक्षा, सेवा और आध्यात्मिकता का केंद्र है। यह मठ समाज को समर्पण, परोपकार, मानवता की सेवा और ज्ञान के मार्ग पर चलने की प्रेरणा दे रहा है। इस मठ का भारत की स्वतंत्रता एवं भारत के एकीकरण में महत्वपूर्ण योगदान रहा है। खंडरे साहब के पिताश्री स्वामी जी के भक्त के रूप में, उनके साथ सहयोगी के रूप में काम करते रहे। उनका भी योगदान भारत के एकीकरण और कल्याण, कर्नाटक के विकास के लिए सराहनीय रहा है। हिरेमठ सामाजिक आर्थिक परिवर्तन कर समाज को आत्मनिर्भर बनाने, सामाजिक समता और समृद्धता का वातावरण बनाने, समानता और समृद्धि, उत्कृष्टता, सशक्तिकरण, उद्यमिता और ज्ञानोदय के लिए सभी को मूल्यवान शिक्षा देने का महत्वपूर्ण कार्य करना। मैं भी शोषित पीड़ित वर्ग से आता हूँ और इन सब बातों को मैंने भी समझा है। अम्बेडकर जी के संविधान को समझा है, ऐसे महापुरुषों के आशीर्वचनों को और उनके द्वारा दिए गए वचनों को समझा है। और मैंने भी साक्षरता को लेकर के मध्य प्रदेश सरकार में जब मैं मंत्री था तो मंत्री रहते हुए 11 दिन की पदयात्रा की थी और 310 किलोमीटर की यात्रा करके साक्षरता को बढ़ावा देने का काम किया था। भारतीय संस्कृति आदि अनंत है, जिसकी रक्षा अनादिकाल से हमारे साधु संत ऋषि मुनि लगातार करते आ रहे हैं। साधु संतों, आचार्यों एवं मनुष्यों ने हमारे धर्म की एकता और अखंडता और सनातन धर्म की विरासत को समृद्ध करने में बड़ा योगदान दिया है और धर्म, संस्कृति और अध्यात्म की पताका को विश्व स्तर पर फहराने में योगदान दिया है। हमारी संस्कृति सदैव विश्व बंधुत्व और विश्व शांति और क्षमता, समता, समृद्धता की प्रेरणा देती है। आज विश्व के अनेक देश आध्यात्मिक और मानसिक कल्याण के लिए भारत की ओर देख रहे हैं। अभी कुछ समय पहले प्रयागराज में आयोजित महाकुंभ इसका जीवंत उदाहरण है। पहले भी कुछ लोगों ने हमारे धर्म, अध्यात्म और संस्कृति को कमजोर करने का प्रयास किया और आज भी किया जा रहा है। भारतीय धर्म और संस्कृति अपनी सहिष्णुता, गहराई और समय के साथ ढलने की क्षमता के कारण आज तक जीवित और प्रासंगिक है। हमारा धर्म एक जीवन दर्शन है जो सत्य है, अहिंसा, करुणा, आत्मानुभूति और ब्रह्म विचारों पर आधारित है। इसका अनुपालन करने की आज भी महती आवश्यकता है। हमें इसे मजबूती प्रदान करने का प्रयास करना चाहिए। प्राचीन काल में गुरुकुल में छात्रों, वेदों, ग्रंथों के अध्ययन के साथ साथ धर्म, अध्यात्म एवं संस्कृति की शिक्षा प्रदान की जाती थी, जिसकी आज भी आवश्यकता है। आज युवाओं को धर्म एवं संस्कृति से जोड़ने का सक्रिय प्रयास करने की आवश्यकता है। मैं आपसे अनुरोध करता हूं कि अपने यहाँ आधी उम्र निकलने के बाद धर्म की ओर उनको प्रेरित करने का प्रयास किया जाता है, जबकि बचपन से ही धर्म के प्रति प्रेरित करने की आवश्यकता है। मैं आपसे अनुरोध करना चाहता हूं कि आप अपने परिवार में बच्चों को, बच्चियों को धर्म के प्रति जागरूक करके आस्तिक बनने का मार्ग प्रशस्त करने की कोशिश करें। अनुभव मंडप पूरे विश्व का पहला संसद है, पार्लियामेंट है। वहां पर 770 शरणों ने 770 शरणों ने वहां पर अनुभव मंडप में विचार विनिमय करके समाज में जो अनिष्ट पद्धतियां हैं उसको निवारण करने के लिए जो है ना उन्होंने चर्चा किया। वही विषय 20वीं शताब्दी में डॉक्टर बाबा साहेब अम्बेडकर ने संविधान में उसको कानूनन कायदा बना के आज हम अनुष्ठान करके उसके ऊपर चल रहे हैं। तो ऐसे जो पूज्य स्वामी जी, उन्होंने मठ से स्वामी नहीं, स्वामी से मठ है बोल के बताए वाले कोई स्वामी जी है तो वो चन्नबसव पट्टदेवरू जी है।
इसलिए मैं ज़्यादा समय नहीं लेते हुए इतना ही कहना चाहता हूँ, उनकी जो आदर्श है, उनके जो विचार है, उनके जो समाज निर्माण करने का स्वप्न है, वो स्वप्न अभी भी पूरा करना है। अभी भी पूरा करना है तो सिर्फ हम उनका जयंत्योत्सव मनाएं, उनका स्मरणोत्सव मनाएं तो चलता नहीं। उसके साथ साथ हम सब लोगों को उनके बताए हुए रास्ते पे चलना पड़ता है। तो आज हम संकल्प करेंगे कि कोशिश करेंगे, क्योंकि आज की व्यवस्था में उन्हीं के जैसा चलना तो बहुत बड़ा असंभव की बात है। कोशिश ही कर सकते हैं हम। कोशिश हम लोग ऐसे एक पवित्र कार्यक्रम में करने का प्रयत्न करेंगे, संकल्प करेंगे। और उन्होंने जो वचन साहित्य, इस साहित्य में सभी समस्याओं का हल है। इसलिए जब वचन साहित्य वचन जैसे 12वीं शताब्दी में बसवेश्वर का एक कन्नड़ में वचन साहित्य दिया, दीन दलित लोग मादार चन्नैया, डोहार कक्कैया, समगार हरड़ैया, नुली चंदैया, किन्नरी ब्रह्मैया, ऐसे बहुत लोग वचन लिखा हुआ है। वो बसवेश्वर एक ही महापुरुष नहीं हुआ, अस्पृश्य लोगों को भी ऊपर उठाकर आपके समानता के बैठकर अनुभव मंडप में समान स्थान दिया है। आप जो पार्लियामेंट में अस्पृश्य लोग, दीन दलित लोग कितना है, उससे ज्यादा 12वीं शताब्दी में बसव कल्याण में पार्लियामेंट अनुभव मंडप में था। इसलिए आप यहाँ बसव भूमि को या कल्याण भूमि को यहाँ पे आकर हमारे पवित्र हमारे गुरु महाराज का ये स्मरणोत्सव उद्घाटन किया है। हमको बहुत खुशी हो गया है, बहुत आनंद हो गया है। आज अभी एक आज आप बड़ा एक ग्रंथ उद्घाटन किए। वो बड़ा ग्रंथ लिखा हुआ स्वामी जी यहाँ पे है, अथनी स्वामी जी बोलकर। बहुत काम 12वीं शताब्दी में हुआ है। आप वो पुण्य भूमि को आकर हमारे उद्घाटन किए हैं, इसलिए आपका काम भी बहुत बड़ा है। स्वामी जी कह रहा था, आप मध्य प्रदेश में साक्षरता के लिए 11 दिवस 300 किलोमीटर पाद यात्रा कर वो साक्षरता जागृति किया है। आपका बड़ा योगदान है, इसलिए आपको अब एक बार हम धन्यवाद अभिनंदन बोलकर आज आप बहुत यहाँ पे आकर उद्घाटन कर अब एक बार सभी लोगों को आप शांत रीति से, समाधान रीति से बैठकर माननीय गौरवान्वित राज्यपाल जी का भाषण आप सुनो बोलकर ನಮ್ಮ ಗುರುಗಳಾಗಿರ್ತಕ್ಕಂಥ ಮಧ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 26ನೇ ಸ್ಮರಣೋತ್ಸವ ವಚನ ಜಾತ್ರೆಗೆ ನಮ್ಮ ರಾಜ್ಯದ ಘನವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸಿ ಉದ್ಘಾಟನೆ ಮಾಡಿ ಭಾಳ ಈ ಭಾಗದ್ದು ಒಂದು ಎಲ್ಲ ರೀತಿಯಿಂದ ಏಳಿಗೆಗೆ, ಎಲ್ಲ ರೀತಿಯಿಂದ ಬೆಳವಣಿಗೆಗೆ, ಅದಕ್ಕೂ ದೊಡ್ಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಈ ಭಾಗಕ್ಕೆಲ್ಲ ಒಂದು ನ್ಯಾಯ ಕೊಟ್ಟವರೇ ಡಾಕ್ಟರ್ ಚನ್ನಬಸವ ಪಟ್ಟದೇವರಂತ ಹೇಳಿ ಈ ವಚನ ಜಾತ್ರೆ ಬಗ್ಗೆ, ಅಪೂರ್ವ ಸೇವೆ ಬಗ್ಗೆ ಭಾಳ ಮೆಚ್ಚಿಕೊಂಡು ಈ ಭಾಗದ ನಡೆದಾಡುವ ದೇವರು, ಈ ಭಾಗದ ಬೆಳಕು, ಈ ಭಾಗಕ್ಕೆ ಒಂದು ಎಲ್ಲ ರೀತಿಯಿಂದ ನ್ಯಾಯ ಕೊಟ್ಟವರು. ಯಾಕಂದ್ರೆ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಭಾಗಕ್ಕೆ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಉರ್ದು ನಾಮಫಲಕ ಕನ್ನಡ ಕಲಿಸಿದ್ರು. ಬೋರ್ಡಿಂಗ್ ಹಾನಗಲ್ ಕುಮಾರೇಶ್ವರ್ ಪ್ರಸಾದ್ ನಿಲಯ ಅಂತ ತಿಳ್ಕೊಂಡು ಬೋರ್ಡಿಂಗ್ ಪ್ರಾರಂಭ ಮಾಡಿದ್ರು. ಅದೇ ರೀತಿ ಏಕೀಕರಣಕ್ಕೆ ದುಡಿದ್ರು. ಇವೆಲ್ಲ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಕ್ಕೆ ಹೋಗ್ತಕ್ಕಂಥ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಇವತ್ತೆಲ್ಲ ಕರ್ನಾಟಕದಾಗ ಇವು ತಾಲೂಕುಗಳು, ಜಿಲ್ಲೆಗಳು ಉಳಿದವಂದ್ರೆ ಈ ಕಲ್ಯಾಣ ಕರ್ನಾಟಕದ ಬೆಳಕೆ ಚನ್ನಬಸವ ಪಟ್ಟದೇವರು. ಅಂಥವರು ಒಂದು ವಚನ ಜಾತ್ರೆ ಸ್ಮರಣೋತ್ಸವ, ಅವರ ಆಶೀರ್ವಾದ ಸದಾ ನಮ್ಮ ಮಕ್ಕಳ ಮೇಲೆ, ನಮ್ಮ ಭಾಗದ ಜನರ ಮೇಲೆ ಸದಾ ಇದ್ದು ಒಳ್ಳೊಳ್ಳೆ ಕಾರ್ಯದ ಕಡೆ ಹೆಜ್ಜೆ ಇಡಂಗೆ ಆಶೀರ್ವದಿಸಲಿ ಅಂತ ಪ್ರಾರ್ಥಿಸಿ
ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ. ವಿಶ್ವದಲ್ಲಿ ಆಧ್ಯಾತ್ಮಿಕ ಅನ್ಯಾಯಗಳು ಹೊಂದಿರುವ ಯೇಸುಕ್ರಿಸ್ತ ಮನುಕುಲದ ಉದ್ಧಾರಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಬಳಿಕ ಸಮಾಧಿಯಿಂದ ಎದ್ದು ಬಂದ ದಿನವೇ ಪವಿತ್ರ ರವಿವಾರ. ಈ ದಿನವು ಈಸ್ಟರ್ ಡೇ ಎಂದು ಆಚರಣೆ ಮಾಡುತ್ತಾರೆ. ಇದರ ಅಂಗವಾಗಿ ನಗರದ ಸೈಂಟ್ ಪಾಲ್ ಮೆಥೋಡಿಸ್ಟ್ ಕೇಂದ್ರ ಸಭೆಯ ವತಿಯಿಂದ ಮೆಥೋಡಿಸ್ಟ್ ಗವಿಯಲ್ಲಿ ಭಜನೆ ಪ್ರಾರ್ಥನೆ ಮೂಲಕ ಈಸ್ಟರ್ ಡೇ ಆಚರಣೆ ಮಾಡಲಾಯಿತು. ಚರ್ಚಿನ ಜಿಲ್ಲಾ ಮೇಲ್ವಿಚಾರಕರಾದ ಘನ ನೆಲ್ಸನ್ ಸುಮಿತ್ರಾ ಅವರು ಯೇಸು ಸ್ವಾಮಿ ಕುರಿತು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಯೇಸು ಸ್ವಾಮಿಯು ಜನರಿಗಾಗಿ ಮರಣ ಹೊಂದಿ ಪುನಃ ಅವರ ಉದ್ಧಾರಕ್ಕಾಗಿ ಮತ್ತೆ ಹುಟ್ಟಿ ಬಂದು ಯೆಹೋವನ ಯೇಸು ಸ್ವಾಮಿ ಎಂದರು. ಬೆಳಗಿನ ಜಾವ ಯೇಸುವಿನ ಕುರಿತು ವಿಶೇಷ ಪ್ರಾರ್ಥನೆ ಮಾಡಿ ಮರಣವನ್ನು ಗೆದ್ದು ಬಂದ ಯೇಸು ಸ್ವಾಮಿಯು ಈ ಪವಿತ್ರ ರವಿವಾರವನ್ನು ಶ್ರದ್ಧಾಭಕ್ತಿಯಿಂದ ಈಸ್ಟರ್ ಡೇ ಮಾಡುತ್ತೇವೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂಕರ್, ಶ್ರೀಮತಿ ಶೈನಿ ಪ್ರದೀಪ್ ಗುಂಡಿ, ನಗರಸಭೆ ಸದಸ್ಯರಾದ ಉಲ್ಲಾಸಿನಿ ಇವರೆಲ್ಲರೂ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಘನ ಎಸ್.ಎಲ್. ತುಕಾರಾಮ್, ಮಿಸ್ ಮಂಜುಳಾ ಜಾಕೋಬ್, ಶ್ರೀಮತಿ ರೇಣುಕಾ ನೆಲ್ಸನ್, ಘನ ಮಾರ್ಟಿನ್ ಅಭಿಷೇಕ್, ಘನ ಇಮ್ಯಾನ್ಯುಯಲ್ ಪ್ರದೀಪ್ ಕುಮಾರ್, ರಾಬರ್ಟ್ ಡೇವಿಡ್, ಘನ ನೆಲ್ಸನ್ ಸುಮಿತ್ರಾ ಡಿಎಸ್, ಘನ ಜಾನ್ ರೂಫೆಸ್, ಸ್ಯಾಮ್ವೆಲ್ ರಾಜಪ್ಪ ಮತ್ತು ಸ್ಯಾಮ್ಸನ್ ದೇವಿದಾಸ್, ರಾಬರ್ಟ್ ಡೇವಿಡ್, ಉದಯ್ ಸ್ಯಾಮ್ವೆಲ್ ಮತ್ತು ನಥಾನಿಯಲ್ ಮರಿಯಪ್ಪ, ಸವಿತಾ ರೇಣುಕಾ ಅಮೃತ್ ಮತ್ತು ಶಶಿಕಲಾ ರವಿದಾಸ್, ಸೈಮನ್ ಜೈಶ್ವಾ ಪಿಜೆ, ಸುರೇಖಾ ಫಿಲೋಮನ್ ರಾಜ್, ಪ್ರೇಮ್ ಕುಮಾರ್ ಮತ್ತು ಯಶಪ್ಪ ಗಾದ್ಗಿ, ಸಂತಪ್ ಕುಮಾರ್ ಗುತ್ತೇದಾರ್ ಮತ್ತು ಸಂಗಡಿಗರು, ಇ ಕುಮಾರ್ ಮತ್ತು ಬಿಕೆ ಸುಂದರ್ ರಾಜ್, ಮಿಲಿಯಂ ಡೆನ್ನಿಸ್, ಜಾಶ್ವಾ ಮೋಹನ್ ದಾಸ್ ಮತ್ತು ಸಂಗಡಿಗರು, ಪ್ರವೀಣ್ ಕುಮಾರ್ ಸುಕುಮಾರ್, ಸಂಜಯ್ ಜೆಸಿ ಮತ್ತು ನಥಾನಿಯಲ್ ಮರಿಯಪ್ಪ, ಸ್ಯಾಮ್ಸನ್ ದೇವಿದಾಸ್, ಡಾಕ್ಟರ್ ಅನುಪಮಾ ಎಲಿಯಾ, ಪ್ರವೀಣ್ ಕುಮಾರ್ ವಸಂತರಾಜ್, ಜೈಶೀಲಾ ಮಾಣಿಕ್ ಮತ್ತು ನೋಯಲ್ ಆಶೀಸ್, ಶ್ರೀಮತಿ ಜಯಮಣಿ ಜೈಸೂರ್ಯ, ಬಿಕೆ ಸುಂದರ್ ರಾಜ್, ರಾಬರ್ಟ್ ಡೇವಿಡ್, ಮೈಕಲ್ ಜೋಸೆಫ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಮಕ್ಕಳು, ಮಹಿಳೆಯರು ಸೇರಿದಂತೆ ಇತರರು ಇದ್ದರು. ಸಭಾಪಾಲಕರು ಓದಿದ್ದಾರೆ. For our meditation this morning we have chosen the New Testament portion from the Gospels according to St. Matthew chapter 28. 4ನೇ ವಾಕ್ಯದಿಂದ ನಿಮಗೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವು ಹೇಳಿದನು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಆಗಿರುವಂತಹ ನಮ್ಮ ಪರಲೋಕದ ಪರಿಶುದ್ಧನಾದ ತಂದೆಯಾದ ದೇವರೇ,
ನಿನ್ನ ಅತಿ ಪರಿಶುದ್ಧವಾದ ಜೀವವುಳ್ಳ ದೇವರಾಗಿದ್ದಿ. ಮರಣದ ಮೇಲೆ ನೀನು ಜಯವನ್ನು ತಂದು ಕೊಟ್ಟಿದ್ದಿ. ನಿನ್ನ ಭಕ್ತರಿಗೆ ಒಂದು ನಿರೀಕ್ಷೆಯನ್ನು ತಂದು ಕೊಟ್ಟಿದ್ದಿ. ಅದಕ್ಕಾಗಿ ನಾವು ನಿನಗೆ ವಂದಿಸ್ತೇವೆ ಮತ್ತು ನಿನ್ನ ಸಂತೋಷ ಉಲ್ಲಾಸ ನಾವು ಪಡುತ್ತೇವೆ. ಹೌದು ರಕ್ಷಕನೇ, ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನೀನು ನಮಗೆ ಪ್ರಸನ್ನನಾಗು. ಬೋಲೋ ಯೇಸು ಮಸೀಹ್ ಕಿ, ಆನೆ ವಾಲಾ ಯೇಸು ಮಸೀಹ್ ಕಿ. ಕರ್ತನಲ್ಲಿ ಪ್ರಿಯರೇ, ಇಂದು ಬೆಳಗ್ಗೆ ಜಾವದಲ್ಲಿ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ. ಮತ್ತೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಚಪ್ಪಾಳೆ ತಟ್ಟುವ. ದೇವರ ನಾಮಕ್ಕೆ ಮಹಿಮೆ ಪಡಿಸಲು ದೇವರು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ರೆವರೆಂಡ್ ಜಾನ್ ರೂಪಸ್ ಅವರು ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅದರ ಮೇಲೆ ಸ್ತೋತ್ರ ಗೀತೆ. ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಹೇಳುವಂತರಾಗಿದ್ದೇವೆ. ಈ ಪುನರುತ್ಥಾನದ ದಿನದಲ್ಲಿ ಸ್ವಾಮಿ, ನೀನು ಒಂದು ಕಾರಣ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ. ಈ ಸಮಯದಲ್ಲಿ ಸ್ವಾಮಿ, ಆದ್ರಿಂದ ಅಂತ್ಯವರೆಗೂ ಸ್ವಾಮಿ, ಇಲ್ಲಿವರೆಗೂ ಇವತ್ತಿನ ಎಲ್ಲ ದಿನದಲ್ಲಿ ಸ್ವಾಮಿ ನಡೆಸಿದಾಗಿ ನಿನಗೆ ಸ್ತೋತ್ರ. ಕರ್ತನೆ, ಹಾಡ ಮೂಲಕವಾಗಿ, ಭಜನೆ ಮೂಲಕವಾಗಿ, ವಾಕ್ಯ ಮೂಲಕವಾಗಿ ಮಟ್ಟಿಗೆ ಮಾತಾಡಿದ ನಿನಗೆ ಸ್ತೋತ್ರ. ಇಂದು ಎಂದೆಂದು ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. सरकारी सर ಇಲ್ಲಿ ಆರು ನೋಡಿ, ಮಾತು ಚೆನ್ನಾಗಿದೆ. ಆಡ್ ನೋಡ್ರಿ, ಸರ್ಕಾರಿ ಸವಾಲ್ 10,000 2000 2000 2,500 3,000 3,500 4,000 ಸಮಸ್ತ ಬೀದರ್ ಜನತೆಗೆ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿರುವಂತಹ ನಾಮದಲ್ಲಿ ನಾನು ಹಾರ್ದಿಕವಾದಂಥ ಶುಭಾಶಯಗಳನ್ನು ಕೋರ್ತೇನೆ. ಯಾಕಂದರೆ ಇಂದು ಯೇಸು ಸ್ವಾಮಿಯವರು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಿರುವಂತಹ ಈ ದಿವಸ, ಇದು ಕ್ರಿಸ್ತನನ್ನು ನಂಬಿರುವಂಥ ಎಲ್ಲ ಜನರಿಗೆ ಒಂದು ವಿಶೇಷವಾದ ದಿವಸ. ಈ ದಿವಸದಲ್ಲಿ ಯೇಸು ಬಲಹೀನತೆಯಲ್ಲಿರುವಂಥವರಿಗೆ, ಸಂಶಯದಲ್ಲಿರುವಂಥವರಿಗೆ ಒಂದು ನಿರೀಕ್ಷೆಯ ಜೀವಿತವನ್ನು ಕೊಟ್ಟಿರುವಂತಹ ದಿವಸ. ಇದು ಕ್ರಿಸ್ತನ ಮಕ್ಕಳ ಜೀವನದಲ್ಲಿ ಒಂದು ಬುನಾದಿಯಾಗಿದೆ. ಯೇಸು ಕ್ರಿಸ್ತನ ಪುನರುತ್ಥಾನ ಅವರಿಗೆ ಬಲವನ್ನು ತಂದು ಕೊಟ್ಟಿದೆ. ಹೀಗಿರುವುದರಿಂದ ಇದು ಬಹಳ ದೊಡ್ಡದಾಗಿರುವಂಥ ಹಬ್ಬ ನಮ್ಮ ಕ್ರಿಸ್ತನ ಸಮೂಹಕ್ಕೆ. ಅದಕ್ಕೋಸ್ಕರ ಈ ದಿವಸದಲ್ಲಿ ಯಾರ್ಯಾರು ಈ ಕ್ರಿಸ್ತನ ಪುನರುತ್ಥಾನದಲ್ಲಿ ಭಾಗಿಗಳಾಗ್ತಾರೋ ಅವರು ಹೊಸ ಜೀವಿತಕ್ಕೆ ನಡೆಸಲ್ಪಡ್ತಾರೆ. ಕ್ರಿಸ್ತನ ಪುನರುತ್ಥಾನದಲ್ಲಿ ನಂಬಿಕೆ ಇಡದೆ ಹೋದವರು ಇನ್ನೂ ಪಾಪದ ಜೀವನದಲ್ಲಿದ್ದಾರೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಈ ಪುನರುತ್ಥಾನದ ಹಬ್ಬದ ಆಶೀರ್ವಾದಗಳು ಬೀದರ್ ಜನತೆ ಎಲ್ಲ ಜನರಿಗೆ ಯೇಸು ಸ್ವಾಮಿ ದಯಪಾಲಿಸಲಿ ಮತ್ತು ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಸಮಾಧಾನ ದಯಪಾಲಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರ್ತದೆ. ಹೀಗೆಂದು ಹೇಳುವಂಥ ರೆವರೆಂಡ್ ನೆಲ್ಸನ್ ಸುಮಿತ್ರಾ, ಜಿಲ್ಲಾ ಮೇಲ್ವಿಚಾರಕರ, ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್, ಬೀದರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಜಾಶುವಾ ಮುಂದೆ ಬರಬೇಕು.
ಈ ಸಂದರ್ಭದಲ್ಲಿ ಕಾಣಿಕೆ ಕೊಡಿಸುವಂತಹ ಸಮಯವಾಗಿದೆ. ದೇವರಿಗೆ ನಮ್ಮ ಕಾಣಿಕೆ ಅರ್ಪಿಸುವಂತಹ ಸಮಯ. ಆ ಸಂದರ್ಭದಲ್ಲಿ ನಮ್ಮ ಡೈಮಂಡ್ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವ ಶಾಹು ಮಹಾರಾಜ್ PU ಸೈನ್ಸ್ ಕಾಲೇಜ್ ವತಿಯಿಂದ 2024-25ನೇ ಸಾಲಿನ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 350 ವಿದ್ಯಾರ್ಥಿಗಳಿಗೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರಕಾಂತ್ ಶಹಬಾದ್ಕರ್ ಉದ್ಘಾಟಿಸಿ ಮಾತನಾಡಿದ್ದರು. ಮಕ್ಕಳು ಸಮಯ ಪ್ರಜ್ಞೆ ಹಾಗೂ ಶಿಸ್ತನ್ನು ಮೈಗೂಡಿಸಿಕೊಂಡು ಓದಿನ ಕಡೆ ಗಮನ ಹರಿಸಿದರೆ ಜೀವನದಲ್ಲಿ ಖಂಡಿತ ಯಶಸ್ಸು ಸಾಧಿಸಬಹುದು. ಅಭ್ಯಾಸದ ಜೊತೆಗೆ ತಂದೆ ತಾಯಿಗಳಿಗೆ ಗೌರವಿಸುವುದು, ಮೊಬೈಲ್ನಿಂದ ದೂರವಿದ್ದು ಸತತ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದರು. ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಮಾತನಾಡಿ, ಇಂದಿನ ಕಾಲದಲ್ಲಿ ಸಾಕಷ್ಟು ಟೆಕ್ನಾಲಜಿ ಬಂದಿವೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಬಂದಿವೆ. ಅವುಗಳನ್ನು ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಶ್ರಮಜೀವಿಗಳಾಗಿ ಬದುಕಬೇಕೆಂದು ಸಲಹೆ ನೀಡಿದರು. ಡೈಮಂಡ್ ಗ್ರೂಪ್ ಆಫ್ ಸಂಸ್ಥೆ ಅಧ್ಯಕ್ಷ ವೈ ಮಾಧವರಾವ್ ಅವರು ಮಾತನಾಡಿ, ಯಾರು ತಂದೆ ತಾಯಿಯಂದಿರಿಗೆ ಗೌರವ ಕೊಡುವುದಿಲ್ಲವೋ ಅಂತವರು ಅನುತ್ತೀರ್ಣರಾಗಿದ್ದಾರೆ. ತಂದೆ ತಾಯಿ ಹಾಗೂ ಪಾಲಕರ ಆದೇಶ ಪಾಲಿಸಿದ್ದವರು ಪಾಸ್ ಆಗಿದ್ದಾರೆ. ಮಕ್ಕಳು ಹಿಂದೆ ಗುರು ಮುಂದೆ ಗುರಿ ಇಟ್ಟುಕೊಂಡು ನಡೆಯಬೇಕು. ಅಂದಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ. ಮಕ್ಕಳು ತರಗತಿಗಳಿಗೆ ಸ್ಪಂದಿಸಿ ಉತ್ತಮ ಪ್ರಯತ್ನ ಮಾಡಿ ಕಾಲೇಜಿಗೆ ಕೀರ್ತಿ ತಂದಿದ್ದಕ್ಕಾಗಿ ಅವರಿಗೆ ಶುಭ ಹಾರೈಸುತ್ತೇನೆ ಎಂದರು. ಇದೇ ವೇಳೆ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಕಾಲೇಜಿನ ಉಪನ್ಯಾಸಕರಿಗೂ ಆಡಳಿತ ಮಂಡಳಿ ಸದಸ್ಯರಿಗೂ ಹಾಗೂ ಸಹಕಾರ ನೀಡಿದ ಪಾಲಕರಿಗೂ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಮೀನಾಕ್ಷಿ ಕಾಳೆ, SS ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶೇಖ್ ಮಸ್ತನ್ ಅಲಿ, ಡೈಮಂಡ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷೆ ವೈ ರಜನಿ ರಾವ್, ಸೋಮಶೇಖರ್ ಬಿರಾದರ್ ಚಿದ್ರಿ, ಡಾಕ್ಟರ್ ಮನ್ವತ್ ಡೊಳ್ಳೆ, ಪ್ರಭು S, ಓಂಕಾರ್ ಸೂರ್ಯವಂಶಿ, BS ಕರಣಂ, ಸುನಂದಾ ಬಿರಾದರ್, ಗಣೇಶ್ ಜೋಜನೆ, ಮಂಜುನಾಥ್ ನೀಲಂಗೆ, ಅಶ್ವಿನಿ ಭೋಸ್ಲೆ ಸೇರಿದಂತೆ ವಿದ್ಯಾರ್ಥಿಗಳು, ಪಾಲಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ತಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನ ಸಮಾರಂಭವನ್ನು ಡೈಮಂಡ್ ಶಿಕ್ಷಣ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಈಗ ಮಾಧವರಾವ್ ಸರ್ ಜೊತೆ ಮಾತನಾಡುವಾಗ ಅವರು ಹೇಳಿದರು, ಆ ಸಂಸ್ಥೆಯ ಅಡಿಯಲ್ಲಿ ಸುಮಾರು 300ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಶೈಕ್ಷಣಿಕವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ಏನು ರೂಪಿಸಿಕೊಂಡಿರ್ತಾರೆ, ಯಾವ ಸಂಸ್ಥೆನವರು ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಕ್ರಿಯಾ ಯೋಜನೆಯನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಅಂಥ ಸಂಸ್ಥೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಉನ್ನತ ಮಟ್ಟದ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನಾಗಿ ಆ ಸಂಸ್ಥೆಯ ಅಧ್ಯಕ್ಷರು, ಇಡೀ ತಂಡಕ್ಕೆ ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಇಲಾಖೆ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿದ್ಯಾರ್ಥಿ ಮಿತ್ರರೇ, ನೀವೇನಾದರೂ ಸಾಧನೆ ಮಾಡಬೇಕು ಅಂತಂದರೆ ಜೀವನದಲ್ಲಿ ಉನ್ನತವಾಗಿರ್ತಕ್ಕಂಥ ಗುರಿಗಳನ್ನು ಇಟ್ಕೊಳ್ಬೇಕು. ನಮ್ಮ ಕನಸುಗಳು ಹೇಗಿರ್ಬೇಕಂದ್ರೆ ಉನ್ನತ ಮಟ್ಟದ ಕನಸುಗಳನ್ನು ಕಾಣ್ತಕ್ಕಂಥವ್ರಾಗಿರ್ಬೇಕು. ನಾನು ಸುಮಾರು ನಮ್ಮ ಜಿಲ್ಲೆಯಲ್ಲಿ 192 ಪದವಿ ಪೂರ್ವ ಕಾಲೇಜುಗಳಿವೆ. ಆ ಎಲ್ಲ ಪದವಿ ಪೂರ್ವ ಕಾಲೇಜುಗಳಿಗೆ ಭೇಟಿ ಕೊಟ್ಟಾಗ ಮಕ್ಕಳ ಜೊತೆ ಏನು ಸಂವಾದ ಮಾಡ್ತೇನೆ ಅಂದರೆ, ಯಾತಕ್ಕೋಸ್ಕರ ನೀವು ಈ ಸಂಸ್ಥೆಯಲ್ಲಿ ಕಲಾ ವಿಭಾಗ ಆಗಿರ್ಬೋದು, ವಾಣಿಜ್ಯ ವಿಭಾಗ ಆಗಿರ್ಬೋದು, ಅಥವಾ ವಿಜ್ಞಾನ ವಿಭಾಗ ಆಗಿರ್ಬೋದು, ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಕೇಳಿದಾಗ ಭಾಳಷ್ಟು ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಮಕ್ಕಳಿಗೆ ಹೇಳಲಿಕ್ಕೆ ಬರೋಂಗಿಲ್ಲ. ಕಾರಣ ಏನು ಅಂತಂದರೆ, ಆ ಮಕ್ಕಳಿಗೆ ಅಲ್ಲಿ ಪ್ರೇರೇಪಣೆ ಮಾಡ್ತಕ್ಕಂಥ ಕೊರತೆ ಕಂಡು ಬರ್ತದೆ. ಆದರೆ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ ಅಂತಂದರೆ ಅನುದಾನಿತ ಪದವಿ ಪೂರ್ವ ಕಾಲೇಜಿನವರ ಪರಿಶ್ರಮನೇ ಇದಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ. ಯಾಕಂದರೆ ಅವರು ಅತ್ಯಂತ ಒಳ್ಳೆಯ ರೀತಿಯಿಂದ ಕ್ರಿಯೆ ಯೋಜನೆ ರೂಪಿಸಿಕೊಂಡು ಉಪನ್ಯಾಸಕರನ್ನು ತಮ್ಮ ಸಹಯೋಗದಲ್ಲಿ ತೆಗೆದುಕೊಂಡ್ಬಿಟ್ಟು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ತೆಗೆದುಕೊಳ್ತಾ, ಹಿಂದುಳಿರ್ತಕ್ಕಂಥ ಮಕ್ಕಳಿಗೆ ಕಲಿಕೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಬ್ಯಾಚ್ಗಳನ್ನು ಮಾಡಿ ಅವರಿಗೆ ವಿಶೇಷ ಬೋಧನೆಯನ್ನು ಮಾಡೋದ್ರ ಮುಖಾಂತರವಾಗಿ
ಈ ರೀತಿ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ನೀವೇನು ಸಾಧನೆ ಮಾಡಿದ್ದೀರಿ, ಏನು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಶ್ರೇಣಿಯಲ್ಲಿ ಫಲಿತಾಂಶವನ್ನು ತಂದುಕೊಟ್ಟಿದ್ದೀರಿ, ನಮ್ಮ ಜಿಲ್ಲೆಗೆ ಅಭಿನಂದನೆಗಳು. ಅಷ್ಟಕ್ಕೆ ಸಮಾಧಾನವನ್ನು ಪಟ್ಕೊಳ್ಳೋದು ಬೇಡ. ಬಟ್ 350 ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ ಆಗಿದ್ದಾರೆ. ಸೊ ವಿ ಫೀಲ್ ವೆರಿ ಪ್ರೌಡ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್. ಸೊ ನೆಕ್ಸ್ಟ್ ಬ್ಯಾಚ್ ನಿಮ್ಮಲ್ಲಿ 350 ಅಲ್ಲ, ಎಲ್ಲರೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು. ನಿಮ್ಮ ಪೇರೆಂಟ್ಸ್ ಎಲ್ಲರೂ ನೀವು ಈ ಥರ ನಿಂದಿಸಿ ಅವ್ರಿಗೆ ಒಂದು ರಿಕಗ್ನೇಷನ್, ಒಂದು ರೆಸ್ಪೆಕ್ಟ್ ಕೊಡಿಸ್ಬೇಕು. ಇವತ್ತೇ ನೀವು ನಿಮ್ಮ ಹಾರ್ಟ್ನಲ್ಲಿ ಇದನ್ನು ಡಿಸಿಷನ್ ತಗೊಳ್ಳಿ. ಅದರ ತಕ್ಕಂಗೆ ನೀವು ಚೆನ್ನಾಗಿ ಓದಬೇಕು. ಓದ್ತೀರಾ? ಎಸ್. ಒಂದೇನಂದರೆ ನನ್ನಿಂದ ನಿಮಗೆ ಸಜೆಷನ್, ಬಿ ಡಿಸಿಪ್ಲಿನ್. ಡಿಸಿಪ್ಲಿನ್ ಆಗಿ ನೀವು ಲೈಫ್ ಕಳಿಬೇಕು. ಡಿಸಿಪ್ಲಿನ್ ಇಲ್ಲ ಅಂದರೆ ಯಾವುದೋ ಫೀಲ್ಡಲ್ಲಿ ನಾವು ಸಾಧಿಸೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಟೈಮ್ ಕಾನ್ಷಿಯಸ್ನೆಸ್ ಇರಬೇಕು. ಟೈಮ್ ಟು ಟೈಮ್ ನಾವು ವೇಸ್ಟ್ ಮಾಡಬಾರ್ದು. ಅಭ್ಯಾಸದಲ್ಲಿ ನಾವು ಕಾಲ ಕಳಿಬೇಕಾಗುತ್ತೆ. ಕಾಲ ಕಳೀಲಿಲ್ಲ ಅಂದರೆ ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ? ನಾಳೆ ಎಕ್ಸಾಮ್ ಬರೆಯುವಾಗ ನಿಮಗೆ ಪ್ರೆಷರ್ ಇರುತ್ತೆ. ಆ 3 ಅವರ್ಸಲ್ಲಿ ನೀವು ಓದಿದ್ದೆಲ್ಲ ನೀವು ಬರಿಬೇಕಂದ್ರೆ ಅದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ನೀವು ಬರೀ ಕ್ಲಾಸ್ ಅಲ್ಲ, ಕ್ಲಾಸ್ ಮುಗಿದ ಮೇಲೂ ಎಷ್ಟು ನೀವು ಟೈಮ್ ಕಳೀತೀರಾ ನೀವು ಓದೋಕ್ಕೆ, ಅದು ತುಂಬ ಮುಖ್ಯ. ಯಾಕಂದರೆ ಕ್ಲಾಸಲ್ಲಿ ಕೇಳ್ತೀರಾ, ಬಟ್ ನೀವು ಅದನ್ನು ರೀಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೀವು ಪರ್ಸ್ನಲಿ ಕೂತು ನಿಮ್ಮ ಮನೆಯಲ್ಲಿ ಟೈಮ್ ಕಳೆದು ಓದಬೇಕು. ಬೇರೆ ಎಲ್ಲರೂ ಓದ್ತಾ ಇರ್ತಾರೆ. ಸೊ ನೀವು ಹೇಗೆ ಅವರನ್ನು ಬೀಟ್ ಮಾಡಿ ಮುಂದೆ ಬರಬೇಕಂದ್ರೆ ಓನ್ಲಿ ಬೈ ಡಿಸಿಪ್ಲಿನ್. ನಿಮಗೆ ಪೇರೆಂಟ್ಸ್ ಬಂದಾಗ ಬುಕ್ ಇಡೋದು ಓದೋದು ಆ ಥರ ಮಾಡಿದರೆ ಯುವರ್ ಚೀಟಿಂಗ್. ಯಾರಿಗೆ? ಯುವರ್ ಓನ್ ಸೆಲ್ಫ್. ಸೊ ನಿಮ್ಮಲ್ಲಿ ಡಿಸಿಪ್ಲಿನ್ ಇರಬೇಕು. ನಿಮ್ಮಲ್ಲಿ ನಿಮಗೆ ಅದು ಕಾನ್ಷಿಯಸ್ನೆಸ್ ಇರಬೇಕು. ನಾನು ಇವತ್ತು ಏನು ಟೈಮ್ ವೇಸ್ಟ್ ಮಾಡ್ತೇನೆ, ನನ್ನ ಲೈಫ್ ಎಲ್ಲ ವೇಸ್ಟ್ ಆಗುತ್ತೆ. ಇವತ್ತು ನಾನು 100% ಯೂಟಿಲೈಸ್ ಮಾಡಿದರೆ ಮಾತ್ರ ನಾಳೆ ನಮಗೆ ಒಳ್ಳೆ ಸಕ್ಸಸ್ ಇರುತ್ತೆ. ಈಗ ನೋಡಿ, ನಾವೆಲ್ಲ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರು ನಡೆಯುತ್ತೆ, ನಮ್ಗೆ ಆ ಲಕ್ಷರಿ ಇದೆ. ಯಾಕಂದರೆ ಆ ಕಾಲದಲ್ಲಿ ನಾನು 12th ಇದ್ದಾಗ ಕೂತು ಓದ್ತಾ ಇದ್ದೆ. ಸೊ ಮಕ್ಕಳೇ, ಆ ಎಫರ್ಟ್ಸ್ ಹಾಕಿದ್ರೆ ನಾಳೆ ನೀವು ನಿಮ್ಮ ಪೇರೆಂಟ್ಸನ್ನು ಈ ಥರ ನಿಲ್ಲಿಸಿ ಬಂದು ಅವರಿಗೆ ನೀವು ಒಂದು ರೆಸ್ಪೆಕ್ಟ್ ಕೊಡ್ಬೋದು, ಒಂದು ಬೆಸ್ಟ್ ಗಿಫ್ಟ್ ಕೊಡ್ತೀರ. ನಿಮ್ಮ ಕಡೆ ಅವರು ಅದನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. डायमंड बीदर डिस्ट्रिक्ट में 2008 में बाल्की केंद्र से मस्तान वली साहब और मैं, प्रिय मित्र मस्तान वली साहब, मैं दोनों मिलके वहाँ पर स्टार्ट करें. उस वक्त पीयूसी साइंस में एडमिशन करने को 10th में 80-85% आए कुछ बच्चे भी विचार करते हैं. वो पोजीशन से आज एसएसएलसी में पास हो गए कुछ बच्चे भी मैं साइंस पढ़ के प्रोफेशनल कोर्स करूँगा क्योंकि उतना आत्मविश्वास लाने में डायमंड ग्रुप ऑफ इंस्टीट्यूशंस मुख्य पात्र लिए बोल के मैं विश्वास करता हूँ. आज खेड़े गांव में उस वक्त पीयू साइंस के वास्ते एडमिशन के वास्ते हम जाके पेरेंट्स को गाइड करें तो उनको साइंस में पास होता बच्चे बोल के वो कॉन्फिडेंस नहीं मिलता था. वो स्थान से आज हर खेड़े गांव में 40 to 50 बच्चे प्रोफेशनल कोर्सेस में, तो इंजीनियरिंग बंदो, मेडिकल बंदो, बहुत सारे कोर्सेस में जॉइन होकर आज हर खेड़े गांव में, जो गांव को बस फैसिलिटी नहीं है वो गांव को भी हम बस का व्यवस्था दिए. वो सहूलत से सारे बच्चे हर गांव में 40 से 50 बच्चे आज बेंगलोर, मंगलोर बड़े बड़े प्रोफेशनल कॉलेज में पढ़ रहे हैं. ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನೆ ಹಮ್ಮಿಕೊಂಡು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಘಟನೆಯಲ್ಲಿ ಅಧಿಕಾರಿ ದಸ್ತಗಿರಿ ಶಾಂತಕುಮಾರ್, ಸಂಗಮೇಶ್ ಮತ್ತು ಧನಂಜಯ್ ಎಂಬುವರ ಹಲ್ಲೆ ಮಾಡಿ ಪರಿಶಿಷ್ಟ ಜಾತಿಗೆ ಸೇರಿದ ರವಿ ಭೂಸುಂಡೆ ಅವರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು. ಪತ್ರಕರ್ತ ರವಿ ಭೂಸುಂಡೆ ಅವರ ಮೇಲೆ ಹಲ್ಲೆ ಮಾಡಿರುವ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿ ಭೀಮ್ ಆರ್ಮಿ ಜಿಲ್ಲಾ ಘಟಕ, ಬೀದರ್ ವೀರ ಕನ್ನಡಿಗರ ಸೇನೆ
ಕನ್ನಡಿಗರ ರಕ್ಷಣಾ ವೇದಿಕೆ ಕರ್ವೆ ಕಾವಲು ಪಡೆಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಒಬ್ಬ ಪತ್ರಕರ್ತ ಎನ್ನುವ ಸಾಮಾನ್ಯ ಜ್ಞಾನ ಇಲ್ಲದ ದಸ್ತಗೀರ್ ಶಾಂತಕುಮಾರ್ ಸಂಗಮೇಶ್ ಮತ್ತು ಧನಂಜಯವರನ್ನ ಸೇವೆಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದ್ದರು. ಭೀಮ್ ಆರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಘಾಳೆಪ್ಪ ಲಾದಕರ್, ಜಿಲ್ಲಾಧ್ಯಕ್ಷ ಅಂಬರೀಶ್ ಕುದ್ರೆ, ರಾಜ್ಯ ಸಮಿತಿ ಪ್ರತಿನಿಧಿ ಆಕಾಶ್ ವಿ ಆರ್ಕೆ, ವೀರ ಕನ್ನಡಿಗರ ಸೇನೆ ರಾಜ್ಯ ಸಂಚಾಲಕ ಸುಬ್ಬಣ್ಣ ಕರಕ್ನಾಳೆ, ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಭವಾನಿ, ಕರ್ವೆಕಾವಲು ಪಡೆ ಜಿಲ್ಲಾಧ್ಯಕ್ಷ ಅವಿನಾಶ್ ಬುದೇರಕರ್, ಅಂಬದ ಸೇನೆ, ಕರ್ನಾಟಕ ಭೀಮಸೇನಾ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿ ಶಿಂದೆ, ಮಾರುತಿ ಕಂಠಿ, ಕಪಿಲ್ ಗೋಡ್ಬಳೆ, ಹರ್ಷಿತ್ ವಾಡೇಕರ್, ಅಮೃತ್ ಮುತ್ತಂಗಿಕರ್, ರಾಜ್ಕುಮಾರ್ ಡೊಂಗುರ್ಗಿ, ವಿನೀತ್ ಗಿರಿ ಸೇರಿದಂತೆ ಇತರರು ಇದ್ದರು. ಪತ್ರಕರ್ತರ ಮೇಲೆ ಹಲ್ಲೆ ಅರಣ್ಯ ಅಧಿಕಾರಿ ಸಿಬ್ಬಂದಿಗಳಿಗೆ ಅಮಾನತುಗೊಳಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. जब तक सूरज चांद रहेगा बाबा तेरा नाम रहेगा. जब तक सूरज चांद रहेगा बाबा तेरा नाम रहेगा. ಕೆಲಸವನ್ನು ಮಾಡಿದ್ದಾರೆ. ಇದು ಖಂಡನೀಯ ವಿಷಯವಾಗಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರ ಅಂತಕ್ಕಂಥದ್ದನ್ನು ಕೂಡ ಒಂದು ಕಡೆ ಇತ್ತು. ಆದರೆ ಅರಣ್ಯ ಇಲಾಖೆಯವರು ಆ ಗಿಡಗಳು ಹಚ್ಚತಕ್ಕಂಥ ಸಮಯನೇ ಅಲ್ಲ. ಇಂಥ ಒಂದು ಏಪ್ರಿಲ್ ತಿಂಗಳಲ್ಲಿ ಆ ಗಿಡಗಳು ಹಚ್ಚಿದ್ರೆ ಆ ಗಿಡಗಳು ಯಾವ ರೀತಿ ಬೆಳೀತದೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಎಲ್ಲರಿಗೂ ಗುರುತಿದೆ. ಆದರೆ ಅರಣ್ಯ ಇಲಾಖೆಯವರು ಸುಮಾರು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಹೋದ ವರ್ಷ ಒಂದು 15 ಲಕ್ಷ ಗಿಡಗಳೇನಪ್ಪ ಅಂದ್ರೆ ಹಚ್ತಕ್ಕಂಥದ್ದು ಯೋಜನೆ ಇತ್ತು. ನಂತರ ಮತ್ತೆ ಈ ವರ್ಷದಲ್ಲಿ 20 ಲಕ್ಷ ಗಿಡಗಳು ನಟ್ಟಿಸ್ತಕ್ಕಂಥದ್ದು ಯೋಜನೆ ಇತ್ತು. ಹೀಗಾಗಿ ಇಡೀ ಬೀದರ್ ಜಿಲ್ಲೆಯಲ್ಲಿ 30-35 ಲಕ್ಷಗಳೇನಪ್ಪ ಅಂದ್ರೆ ಗಿಡಗಳು ಹಚ್ತಕ್ಕಂಥದ್ದು ಒಂದು ಯೋಜನೆಗೆ ಅವ್ರು ಯಾವ ಗಿಡಗಳೇನಪ್ಪ ಅಂದ್ರೆ ಗೊತ್ತಾ, ಈ ಬೀದರ್ ಜಿಲ್ಲೆಯಲ್ಲಿ 30-35 ಲಕ್ಷ ಗಿಡಗಳು ಅವರು ಹಚ್ಚೇ ಇಲ್ಲ. ಆದರೆ ಸರ್ಕಾರದಿಂದ ಏನೋ ದುಡ್ಡು ಬಂದಿತ್ತು, ಆ ದುಡ್ಡೆಲ್ಲ ಏನಪ್ಪ ಅಂತಂದ್ರೆ ಆ ಇಲಾಖೆಯವರು ಗುಳುಮ ಮಾಡಿ ಅವ್ರವ್ರು ಏನಪ್ಪ ಅಂದ್ರೆ ನುಗ್ಗು ಬಿಟ್ಟಿದ್ದಾರೆ. ಹಾಗಾಗಿ ಅವರು ಮಾಡಿದಂಥ ಕೆಲಸಗಳೇನಂದ್ರೆ ಅವರು ನಾಮಕೆ ವಾಸ್ತೆ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಕೇಳಬಹುದು ಇಲ್ಲಿ ಬಂದು ಸರ್ಕಾರದಿಂದ ಏನಪ್ಪ ಅಂದ್ರೆ ಇಂತಿಷ್ಟು ಹಣ ಬಿಡುಗಡೆ ಆಗಿದೆ, ನೀವು ಎಲ್ಲಿ ಗಿಡಗಳು ನೀವು ಹಚ್ಚಿರಿ ಅಂತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕೇಳಬಹುದು ಅಂತಕ್ಕಂಥ ಒಂದು ಆತಂಕದಲ್ಲಿ, ಅಂಥ ಒಂದು ಭಯದಲ್ಲಿ ಅವ್ರು ಏನಪ್ಪ ಅಂತಂದ್ರೆ ರಾತ್ರಿಯಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಗಿಡಗಳು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ. ಬಸವಣ್ಣವ್ರ ಮೇಲೆ ಏನಂತ ಮಾಡ್ತಾರೆ, ಇವ್ರು ಕುಡ್ದು ಬಂದು ಗಿಡಗಳೆಲ್ಲ ಕೆತ್ತಾರ ಅಂತೇಳಿ. ಅವ್ರ ಗಿಡಗಳೆಲ್ಲ ಕೆತ್ತಿಂದು ಅವ್ರ ಹತ್ರ ಯಾವುದಾದ್ರೂ ಒಂದಾದ್ರೂ ಎವಿಡೆನ್ಸ್ ಇರಬೇಕು. ಅವ್ರ ಮೇಲೆ ಸುಳ್ಳು ದಾಖಲೆಗಳು ಮಾಡಿದ್ದಾರೆ. ಇದು ಈ ಸರ್ಕಾರ ಬಿ ರಿಪೋರ್ಟ್ ಮಾಡಬೇಕು. ಮತ್ತು ಮತ್ತು ಈ ಅರಣ್ಯ 4 ಮಂದಿ ಸೇವೆಯಿಂದ ವಜಾ ಮಾಡಬೇಕಾಗಿತ್ತು, ಬರೀ ಒಬ್ಬರಿಗೆ ಸೇವೆಯಿಂದ ವಜಾ ಮಾಡ್ಯಾರ. ಇನ್ನೊಂದು ಮಾತು, ಇನ್ನೊಬ್ಬರಿಗೆ ಕೂಡ ನೌಕರಿನಿಂದ ವಜಾ ಮಾಡಬೇಕು. ಎಲ್ಲಿವರೆಗೂ ವಜಾ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಸೀಮಿತ ಆಗಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಈ ಭೀಮರ್ಮಿಗೆ ನಾವು ಬರೀ ಭೀಮರ್ಮಿ ಒಬ್ಬರೇ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆ 10-12 ಸಂಘಟನೆಗಳು ಸೇರಿ ಬೆಂಬಲ ಕೊಟ್ಟು ನಾವು ಹೋರಾಟ ಇಟ್ಕೊಂಡಿದ್ದೆವು. ಇದು ಇನ್ನೂ ದೊಡ್ಡ ಪರಿಮಾಣದಾಗ ನಾವು ಎಲ್ಲಿವರೆಗೂ ನಮ್ಮ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮುಂದುವರ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮರ್ಮಿ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ದಿನ ಒಂದೊಂದು ಘಟನೆಗಳಾಗ್ತಾ ಇದೆ ಬಂಧುಗಳೇ. ಹೀಗಾಗಿ ಪತ್ರಕರ್ತರು ಆತಂಕಕ್ಕೀಡಾಗಿದ್ದಾರೆ. ಅವ್ರಿಗೆ ಯಾವುದೇ ರಕ್ಷಣೆಗಳಿಲ್ಲ ಈ ಜಿಲ್ಲೆಯಲ್ಲಿ. ಅವರು ನ್ಯಾಯಬದ್ಧವಾಗಿ ಏನಾದರೂ ಕ್ವಶನ್ ಕೇಳಕ್ಕೆ ಹೋದರೆ ಅವ್ರಿಗೆ ಬೆಂಡ್ ಹೊತ್ತೋದು, ಅವ್ರ ಮನೆ ಅವರಿಗೆ ಗೃಹ ಬಂಧನ ಮಾಡೋದು ಇವೆಲ್ಲ ಆಗ್ತಾ ಇದ್ದಾವೆ. ಹೀಗಾಗಿ ಏನು ಇದೇ ತಿಂಗಳ 15ನೇ ತಾರೀಕು ರಾತ್ರಿ 9 ಗಂಟೆಗೆ ಏನು ಪತ್ರಿಕಾ
ಮೀಡಿಯಾ ರಿಪೋರ್ಟರ್ ಏನು ಅಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಗಿಡ ಸಸಿಗಳು ನಡುವಾಗ ನೋಡಿ ಕ್ವಶನ್ ಕೇಳಲಿಕ್ಕೆ ಹೋದರೆ ಅವರಿಗೆ ಅರಣ್ಯಾಧಿಕಾರಿಗಳು ಕಳಿಸಿ ಮತ್ತೆ ಒಂದು ಪ್ರೈವೇಟ್ ವೆಹಿಕಲಲ್ಲಿ ಎರ್ಟಿಗಾ ವೆಹಿಕಲಲ್ಲಿ ತೊಗೊಂಡೋಗು ಇಡೀ ಜಿಲ್ಲೆಯಲ್ಲಿ ಸುತ್ತಾಕಿ ಅಪಹರಣ ಮಾಡಿ ಅವರಿಗೆ ಆಮೇಲೆ ತಂದು ಗಾಂಧಿನಗರ ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಾರೆ. ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಅರಣ್ಯ ಸಚಿವ ನಾಲಾಯಕ್ ನೀತಿಗೆಟ್ಟ ಸಚಿವ, ನಿಮಗೆ ಗೊತ್ತಾಗಲ್ಲೋಗಿದೇನಪ್ಪ ಸಚಿವ, ನಿದ್ರೆ ಮಾಡ್ತಾ ಇದೆಯಾ ನೀನು? ಈ ಜಿಲ್ಲೆಯಲ್ಲಿ ಎಷ್ಟು ಕುಮ್ಮುಗಳು ಆಗ್ತಾ ಇದ್ದಾವೆ. ನಿನಗೇನಾದರೂ ತಾಕತ್ತು ದಮ್ಮಿದ್ರೆ ನೀನು ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ನೀನು ಮಖ ತೋರಿಸ್ಕೋಬೇಕು. ಇಲ್ಲಾಂದರೆ ಅರಣ್ಯ ಸಚಿವ ನಿನಗೆ ಈ ಜಿಲ್ಲೆಯಲ್ಲಿ ಇರ್ಲಕ್ಕೆ ಬಿಡಲ್ಲ ನಾವು. ಏನು ತಿಳ್ಕೊಂಡಿದ್ಯಾ ನೀನು? ನಿನಗೆ ತಾಕತ್ತು ದಮ್ಮಿದ್ರೆ ನೀನು ಕೈ ಮಾಡಿದ್ದು ಒಂದು ಪತ್ರಿಕಾ ರಿಪೋರ್ಟರ್ ಮೇಲೆ ಕೈ ಮಾಡಿದ ಅಧಿಕಾರಿಗಳ ನಿಯಮಾನುಸಾರ ಅಂಥೇಳಿ ಆದೇಶ ಆಗ್ತೀಯಾ 17ನೇ ತಾರೀಕಿಗೆ? ನೀನು ಎಷ್ಟು ಕೊಬ್ಬಿದೆ ನಿನಗೆ ಗೊತ್ತಾ? ಈ ಜಿಲ್ಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಎಷ್ಟೆಷ್ಟು ಹಂತವಾಗಿ ನೀನು ಎಷ್ಟೆಲ್ಲ ಮಾಡ್ತಾ ಇದೆಯಾ ಎಲ್ಲರೂ ಗಮನಿಸ್ತಾ ಇದ್ದಾರೆ. ನೀನೇನಾದರೂ ಸಚಿವನೇ ಆಗಿದ್ದೆ ಅಂದರೆ ನೀನು ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಪೈಲೆ ಕಳಪಟ್ಟಿ ಹಿಡ್ಕೊಂಡು ಕೇಳಯ್ಯ. ನಿಮ್ಮ ತಮ್ಮ ಅಲ್ಲಿ ಹೋಗಿ ಹೊನ್ನಿಕೇರಿ ಹತ್ರ ಜಮೀನು ಕಬ್ಜಾ ಮಾಡಿಕೊಂಡು ಇಡೀ ಜಮೀನನ್ನೇ ಕಬಳಿಕೆ ಮಾಡ್ಕೊಂಡಿದ್ದಾನೆ. ಅವನಿಗೆ ಕೊಳಪಟ್ಟಿ ಹಿಡಿದು ಹೊಳ್ಳ್ಯಾಕ ಹಚ್ಚಪ್ಪ ಮೊದಲ. ಇಲ್ಲಿ ಏನು ನೀನು ಸಾರ್ವಜನಿಕವಾಗಿ ಏನು ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾ ಅಂಗ ಇದೆ, ಇದು ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ ಇದೆ, ಅವ್ರ ಮೇಲೆ ಹಲ್ಲೆ ಮಾಡೋಕ್ಕಸ್ತೀಯ ನೀನು? ನಿನ್ನ ಹತ್ರ ದಮ್ಮು ತಾಕತ್ತಿದ್ರೆ ನಾಲ್ಕು ಸಚಿವ ನೀನು ಈ ಜಿಲ್ಲೆಯಲ್ಲಿ ತೊಲಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಹಿಂತಗೊಳ್ಳೋಕ್ಕಿಲ್ಲ. ನೀವು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ನಮ್ಮ ಪತ್ರಕರ್ತರಿಗೆ ಬೆದರಿಸಿ ಕೆಲಸ ಮಾಡ್ತೀಯಾ? ನೀನು ಒಂದು ನಾಲ್ಕು ನೀತಿಗೆಟ್ಟ ಸಚಿವನಾಗಿರೋದ್ರಿಂದ ನಾನು ಖಂಡಿಸ್ತೀನಿ. ನಮ್ಮ ತವರು ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು, ನಾವು ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಅಪೀಲ್ ಮಾಡ್ತೀವಿ. ಇವತ್ತು ಒಂದು ವೇಳೆ ತಾವು ಎಚ್ಚೆತ್ಕೊಂಡು ಅಲ್ಲಿ ಯಾರ್ಯಾರ ಘಟನಾವಳಿಯಲ್ಲಿದ್ದರು, ಯಾರ್ಯಾರು ಪಾಲಾಗಿದ್ರು ಅವ್ರನ್ನ ಕೂಡಲೇ ಅಮಾನತು ಮಾಡದಿದ್ದಲ್ಲಿ ಕೂಡಲೇ ಇಡೀ ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ, ಶೋಷಿತರ ಪರ ಮಾತಾಡೋರ ಪ್ರತಿಯೊಬ್ಬರ ಪ್ರಗತಿಪರ ಚಿಂತಕರು ಸೇರಿ ಮಾನ್ಯ ಉಸ್ತುವಾರಿ ಸಚಿವರ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಒಂದು ವೇಳೆ ತಾವು ಎಚ್ಚೆತ್ಕೊಂಡು ಮತ್ತೆ ಇನ್ನೊಬ್ರು ಅವರು DF ಅವರು ಯಾರೋ ಮೇಡಮ್ ಇದ್ದಾರೆ, ಅವ್ರದ್ದು ಕೂಡ ಸಂಭಾಷಣೆ ಕೇಳಿದ್ದೀನಿ. ಅವರು ಕುಡಿದ ಮೇಲಿನಲ್ಲಿ ಬಂದು ಗಲಾಟೆ ಮಾಡಿದಾರಂತೆ. ಕುಡಿದ ಮೇಲಿನಲ್ಲಿ ಬಂದರೆ ತಮ್ಮ ಅಧಿಕಾರಿ ಹೊಡೆಯುವ ಹಕ್ಕೆ ಯಾರು ಕೊಟ್ಟಿದ್ದಾರೆ? ತಾವು ಅರಣ್ಯ ಸಂರಕ್ಷಣೆ ಮಾಡಬೇಕು. ನೀವು ಎಷ್ಟು ಸಂರಕ್ಷಣೆ ಮಾಡ್ತಿದ್ದೀರ ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದು FIR ಅಲ್ಲಿ ಅದರೊಳಗೆ ದಾಖಲಾತಿ ನೀಡಿರೋ ಪ್ರಕಾರ ಏನು ಹೇಳ್ತಾರೆ, 2025 ಕೋಟಿ ರೂಪಾಯಿ ಬರೀ 20 ಮರಗಳಿಗೆ ನೀಡಿದ್ದಾರೆ ಅಂತೇಳಿ ರವಿ ಬುಸಂಡೆ ಅವರು ಕಾಲಿಂದ ಬಂದಿದ್ದಾರಂತ. ನಮ್ಮ ಹತ್ರ ಏನಾದರೂ ದಾಖಲಾತಿ ಇದ್ರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಆದರೆ ತಾವು ದಲಿತ ಪತ್ರಕರ್ತ ಅಂತ ತಿಳ್ಕೊಂಡ ಮೇಲೆ ಅವ್ರ ಹತ್ರ ಬಂದು 15ನೇ ತಾರೀಕು ಆಗಿರ್ತಕ್ಕಂಥ ಘಟನೆ 17ನೇ ತಾರೀಕಿಗೆ ಬಂದುಬಿಟ್ಟು ನೀವು ಕೌಂಟರ್ ಕೇಸ್ ಮಾಡಿರ್ತೀರಿ. ಇದು ಕಣ್ಣಿಗೆ ಕಾಣಿಸ್ತಾ ಇದೆ. ಮಾನ್ಯ ಉಸ್ತುವಾರಿ ಸಚಿವರೇ, ತಮಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇಡೀ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ಕೂಡಲೇ ಇವತ್ತು ನಾಳೆ 2 ದಿವಸ ಟೈಮ್ ಕೊಡ್ತೀವಿ, ಇಲ್ಲ ಅಂತಂದರೆ ಇದು ಗಡುವು ನೀಡ್ತಾ ಇದ್ದೀವಿ. ಇದೇ ತಿಂಗಳ ಕೊನೆವರೆಗೂ ನಿಮ್ಮ ಮನೆ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಪ್ರಸಕ್ತ ಸಾಲಿನ JEE ಮೇನ್ಸ್ ಪರೀಕ್ಷೆಯಲ್ಲಿ ಸಾಧನೆಗೈದ ಇಲ್ಲಿಯ ಸಪ್ತಗಿರಿ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕಾಲೇಜಿನಲ್ಲಿ ಸನ್ಮಾನಿಸಲಾಯಿತು. ಪ್ರಾಚಾರ್ಯ ಗೋವಿಂದ್ ಡಿ ತಾಂದಳೆ ಅವರು ವಿದ್ಯಾರ್ಥಿಗಳನ್ನು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸತ್ಕರಿಸಿ ಪ್ರೋತ್ಸಾಹಿಸಿದರು. JEE ಮೇನ್ಸ್ ಪರೀಕ್ಷೆಯಲ್ಲಿ ಕಾಲೇಜಿನ 19 ವಿದ್ಯಾರ್ಥಿಗಳು ಸಾಧನೆಗೈದು JEE ಅಡ್ವಾನ್ಸ್ ಪರೀಕ್ಷೆಗೆ ಅರ್ಹತೆ ಗಳಿಸಿದ್ದಾರೆ ಎಂದು ಅವರು ತಿಳಿಸಿದರು. ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಶ್ರೀನಿವಾಸ್ ಡಿ ತಾಂದಳೆ, ಕಾರ್ಯದರ್ಶಿ ಗೋಪಾಲ್ ಡಿ ತಾಂದಳೆ ಉಪಸ್ಥಿತರಿದ್ದರು. ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸಂದೀಪ್ ಮಲ್ಲಿಕಾರ್ಜುನ್ 756ನೇ ರ್ಯಾಂಕ್, ಮಾರುತಿ ವಿ 2178ನೇ ರ್ಯಾಂಕ್, ನಾಗೇಶ್ ಕುಮಾರ್ ಎಂ 3318ನೇ ರ್ಯಾಂಕ್, ಕೃಷ್ಣವೇಣಿ ಎಂ 5673ನೇ ರ್ಯಾಂಕ್, ಭಾಗ್ಯವಂತಿ ಜಿ 7803ನೇ ರ್ಯಾಂಕ್, ಆರ್ತಿ ಎನ್ 7907ನೇ ರ್ಯಾಂಕ್, ಭಾಗ್ಯಶ್ರೀ ಜಿ 9243ನೇ ರ್ಯಾಂಕ್, ನಂದಿನಿ ಬಿ 10357ನೇ ರ್ಯಾಂಕ್, ಪುನೀತ್ 12513ನೇ ರ್ಯಾಂಕ್, ಅಭಿಷೇಕ್ ಎ 13487ನೇ ರ್ಯಾಂಕ್, ತನಿಷ್ ಸಿ 41399ನೇ ರ್ಯಾಂಕ್ ಗಳಿಸಿದ್ದಾರೆ. JEE ಅಡ್ವಾನ್ಸ್ಗೆ ಅರ್ಹತೆ ಗಳಿಸಿದ ಇತರ ವಿದ್ಯಾರ್ಥಿಗಳಲ್ಲಿ ಶುಭಾಂಗಿ ಎಸ್, ಸುಮಿತ್ ಜಿಟಿ, ಡ್ಯಾನಿಯಲ್ ಆದಿತ್ಯ ಅಂಬೂರೆ, ನಿಶ್ಚಿತ, ವಿನಾಯಕ್ ಸ್ವಾಮಿ, ಕಂಕ್ನಾ ಮೈತಿ, ಸಾಯಿ ಕಿರಣ್ ಸೇರಿದ್ದಾರೆ ಎಂದು ಹೇಳಿದ್ದರು.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.